ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಕೀರ್ತನಾ. ಸೊ ಇವತ್ತಿನ ವಿಡಿಯೋ ಅಲ್ಲಿ ನಾನು ಈ ವರ್ಷದ ಬೆಸ್ಟ್ ಹ್ಯಾಬಿಟ್ಸ್ ಅಥವಾ ಈ ವರ್ಷ ನಾನು ತಗೊಂಡ್ ಬಂದಂತ ಚೇಂಜಸ್ ನ ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇನ್ನೇನ್ ವರ್ಷ ಮುಗಿತಾ ಬಂತು ಅಂಡ್ ಐ ಥಿಂಕ್ ಇದು ನಿಮ್ಗೂ ಕೂಡ ತುಂಬಾ ಯೂಸ್ ಆಗತ್ತೆ ಈ ಇನ್ಫಾರ್ಮೇಶನ್ಸ್ ಅಂತ ನಂಬಿದೀನಿ. ಸೊ ವಿತೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಸೊ ಮೊದಲನೇ ವಿಷಯ ಏನಪ್ಪಾ ಅಂತಂದ್ರೆ, ಈ ವರ್ಷ ನಾನು ತುಂಬಾ ಪರ್ಫೆಕ್ಟ್ ಆಗಿ ಎಲ್ಲ ಮಾಡಬೇಕು ಅಂತ ಅನ್ಕೊಂಡಿರ್ಲಿಲ್ಲ. ನಾನು ಏನು ಮಾಡ್ತಿದ್ದೀನೋ ಅದರಲ್ಲಿ ನಾನು ನನ್ನ 100% ಕೊಡಬೇಕು ಅಂತ ಡಿಸೈಡ್ ಮಾಡಿದೆ. ಟು ಬಿ ವೆರಿ ಆನೆಸ್ಟ್, ಎಲ್ಲ ಡಿಸಿಷನ್ಸು ಅಥವಾ ನಾನು ಏನೇನು ಮಾಡಿದ್ದೀನೋ ಅದೆಲ್ಲ ತುಂಬ ಫ್ರೂಟ್ಫುಲ್ ಆಗಿದೆ ಅಂತಾನೆ ಹೇಳ್ಬೋದು. ಸೊ ಪರ್ಫೆಕ್ಷನ್ ಹಿಂದೆ ಓಡೋದಕ್ಕಿಂತ ಟೇಕಿಂಗ್ 1 day at a time ತಗೊಳ್ಳೋದ್ರಿಂದ ತುಂಬ ಜಾಸ್ತಿ ಬೆನಿಫಿಟ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ 3 months ಗೋಲ್ ನಿಮಗೆ ಪ್ರಾಬಬ್ಲಿ ಬೆಳಗ್ಗೆ 5 o'clock ಗೆದ್ದೋಳೋದಾಗಿರ್ಬೋದು. ಇವತ್ತಿಂದ ನೀವು 10 minutes ನೀವು ಹೇಳ್ತಿರೋ ಟೈಮಿಂದ 10 minutesನ ರೆಡ್ಯೂಸ್ ಮಾಡ್ತಾ ಬಂದರೆ 3 months ಹೆಂಗೆ ಪಾಸ್ ಆಗುತ್ತೆ ಅಂತ ಕೂಡ ಗೊತ್ತಾಗಲ್ಲ. ಸೊ ಇದು ಐ ಥಿಂಕ್ ನಾನು ತಿಳ್ಕೊಂಡಿದ್ದೇನು ಅಂದರೆ, ಒಂದೇ ಸರಿ ಗೋಲ್ ಪರ್ಫೆಕ್ಟ್ ಗೋಲ್ಗಿಂತ ಒಂದು ಸ್ಟೆಪ್ ಬೈ ಸ್ಟೆಪ್ ತೊಗೊಂಡು ಹೋಗೋದ್ರಿಂದ ತುಂಬ ಯೂಸ್ ಆಗುತ್ತೆ ಅಂತ ನನ್ಗನ್ಸು. ಸೊ ಎರಡನೇ ಪಾಯಿಂಟ್ ಏನಪ್ಪ ಅಂತಂದರೆ, ಹೆಲ್ತ್ನ ಪ್ರಯಾರಿಟಿ ಮಾಡ್ಕೊಳ್ಳೋದು. ನಾವೆಲ್ಲರೂ ಯುನೋ ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕೆ ಮುಂಚೆ ನಾನು ಇದು ಎಲ್ರಿಗೂ ಹೇಳ್ತೀನಿ, ಹೋಗಿ ಒಂದು ಬೇಸಿಕ್ ಚೆಕಪ್ ಮಾಡಿಸ್ಕೊಂಡು ಬನ್ನಿ. ನಾನು ಫಿಟ್ ಆ್ಯಂಡ್ ಫೈನ್ ಆಗಿದ್ದೀನಿ ಅಂತ ನಾನು ತುಂಬ ಟೈಮಿಂದ ಅನ್ಕೊಂಡಿದ್ದೆ. ಎಲ್ಲರೂ ನೋಡಿದವರೆಲ್ಲ ಯಾಕೆ ಸಣ್ಣ ಆಗಿದೆಯಾ ಅಂತ ಕೇಳ್ತಾ ಇದ್ರು ಅಷ್ಟೇ. ಬಟ್ ನಾನು ಈಗ ಲೈಕ್ 2-3 months ಕೆಳಗೆ ಐ ಹ್ಯಾಡ್ ಲೈಕ್ ಒಂದು ಸಿವಿಯರ್ ಇಶ್ಯೂ ಆಗಿ ಐ ಹ್ಯಾಡ್ ಟು ಗೋ ಟು ದ ಹಾಸ್ಪಿಟಲ್. ಅಡ್ಮಿಟ್ ಥರ ಎಲ್ಲ ಏನೂ ಇಲ್ಲ. ಆಕ್ಸಿಡೆಂಟ್ ಆದಮೇಲೆ ನಾನು ಯುನೋ ಹೆಲ್ತ್ ಅಪ್ಸೆಟ್ ಆಗಿ ಹಾಸ್ಪಿಟಲ್ಗೆ ಹೋದಾಗ ಗೊತ್ತಾಯಿತು, ಐ ವಾಸ್ ಲೈಕ್ ವೈಟಮಿನ್ ಡಿ ಡೆಫಿಷಿಯನ್ಸಿ ಇತ್ತು, ಮತ್ತು ಸುಮಾರು ನ್ಯೂಟ್ರಿಷನ್ ಡೆಫಿಷಿಯನ್ಸಿಗಳಿತ್ತು. ಆ್ಯಂಡ್ ನಾನು ಅದನ್ನೆಲ್ಲ ತುಂಬ ಬೇಗ ರೆಕ್ಟಿಫೈ ಮಾಡಬೇಕಿತ್ತು ಅಂತ ಗೊತ್ತಾಯಿತು. ಸೊ ಆವಾಗ ನಾನು ರಿಗ್ರೆಟ್ ಮಾಡ್ಕೊಳ್ಳೋ ಬದಲು ಪ್ರತಿಯೊಬ್ಬರೂ ಹೋಗಿ ಒಂದ್ಸರಿ ಒಂದು ಕಾಮನ್ ಚೆಕಪ್ ಮಾಡಿಸ್ಕೊಂಡು ಬನ್ನಿ. ನಾನು ಅನ್ಕೋತೀನಿ ಮೋಸ್ಟ್ ಆಫ್ ಏನೇ ಇದ್ರೂ ಅದನ್ನು ನಾವು ತಿನ್ನೋ ಅಂಥ ಫುಡ್ಡನ್ನೇ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ಬೋದು. ನಾನು ಅದೇ ಥರನೇ ಡಾಕ್ಟರ್ ಸಜೆಷನ್ಸ್ ಪ್ರಕಾರ ಫುಡ್ಡಲ್ಲಿ ಡೆವಲಪ್ಮೆಂಟ್ ಮಾಡ್ತಾ ಬಂದೆ. ಆ್ಯಂಡ್ ನೋಡ್ತಾ ಇದ್ದಂಗೆ ನನಗೇನೆ ಚೇಂಜಸ್ ಗೊತ್ತಾಯಿತು. ಅಂದರೆ ಎನರ್ಜೆಟಿಕ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ವೇಟ್ ಗೇನ್ ಬಗ್ಗೆ ನಾನು ಇನ್ನೂ ಜಾಸ್ತಿ ಯೋಚನೆ ಮಾಡ್ತೀನಿ. ವೇಟ್ ಗೇನ್ ರೋಟೀನ್ ಮಾಡಿದ್ರೆ ನಾನು ಅದನ್ನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಸೊ ಹಾಗಾಗಿ ಎಲ್ಲರೂ ಪ್ರತಿಯೊಬ್ಬರೂ ಇದು ತುಂಬ ಯೋಚನೆ ಮಾಡ್ತೀವಿ, ಎಕ್ಸ್ಪೆನ್ಸಿವ್ ಅದು ಇದು ಅಂತ ಎಲ್ಲ. ಆದರೆ ಒಂದು ಹೆಲ್ತ್ ಚೆಕಪ್ ಮಾಡಿಸೋದ್ರಿಂದ ನಿಮ್ಮ ಮುಂದೆ ಆಗೋವಂಥ ಪ್ರಾಬ್ಲಮ್ಸ್ನ ನಾವು ಫಸ್ಟೇ ರೆಕ್ಟಿಫೈ ಮಾಡ್ಕೋಬೋದು ಅಂತಂದರೆ ದಯವಿಟ್ಟು ಹೋಗಿ ಒಂದು ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ಒಂದು ಡಾಕ್ಟರ್ ಕನ್ಸಲ್ಟೆನ್ಸಿ ತೊಗೊಂಡು ಬನ್ನಿ ಬಿಫೋರ್ ಯು ಸ್ಟಾರ್ಟ್ ಅ ನ್ಯೂ ಇಯರ್. ಯಾಕೆಂದರೆ ನಾವು ನ್ಯೂ ಇಯರ್ನ ತುಂಬ ಹೆಲ್ತಿಯಾಗಿ ಸ್ಟಾರ್ಟ್ ಮಾಡೋಣ. ಸೊ ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತಂದರೆ, ನೀವು ಯಾರಾದರೂ ಹೀಲಿಂಗ್ ಜರ್ನಿನ ಸ್ಟಾರ್ಟ್ ಮಾಡಿಲ್ಲ ಅಂದರೆ ನಾನು ರೆಕಮೆಂಡ್ ಮಾಡ್ತೀನಿ, ದಯವಿಟ್ಟು ಶುರು ಮಾಡಿ. ಮೆಡಿಟೇಷನಿಂದ ಸ್ಟಾರ್ಟ್ ಮಾಡಿ, ಜರ್ನಲಿಂಗಿಂದ ಸ್ಟಾರ್ಟ್ ಮಾಡಿ. ತುಂಬ ಡಿಫ್ರೆನ್ಸ್ ಆಗುತ್ತೆ. ನೀವು ಓವರಾಲ್ ನಿಮ್ಮ ವೆಲ್ಬೀಯಿಂಗಲ್ಲೇ ತುಂಬ ಡಿಫ್ರೆನ್ಸ್ ನೋಡ್ಬೋದು. ನಿಮ್ಮ ಪ್ರೊಡಕ್ಟಿವಿಟಿ ಜಾಸ್ತಿ ಆಗುತ್ತೆ, ನೀವು ಕೆಲಸ ಮಾಡೋ ಫೇಸ್ ಜಾಸ್ತಿ ಆಗುತ್ತೆ. ಆ್ಯಂಡ್ ಪ್ರತಿಯೊಂದೂ ಅಷ್ಟೇ ತುಂಬ ಕಾನ್ಸಂಟ್ರೇಟ್ ಇಟ್ಟು ಮಾಡ್ಬೋದು. ಎಲ್ರಿಗೂ ಚೈಲ್ಡ್ಹುಡ್ ಟ್ರಾಮಾಸ್ ಅನ್ನೋದಿರುತ್ತೆ, ಏನಾದರೂ ಒಂದು ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಮೆಡಿಟೇಷನ್, ಯೋಗ, ನಾನು ಪರ್ಸ್ನಲಿ ಯೋಗ ಮಾಡಲ್ಲ, ಬಟ್ ನಾನು ಯೋಗ ಮಾಡೋರನ್ನ ತುಂಬ ಕೇಳಿದ್ದೀನಿ. ಅವ್ರಿಗೆ ತುಂಬ ಪೇಷನ್ಸ್ ಇರುತ್ತೆ. ಆ್ಯಂಡ್ ಮೆಡಿಟೇಟ್ ಮಾಡೋದ್ರಿಂದನೂ ಅಷ್ಟೇ ನಿಮ್ಮ ಟ್ರಾಮಾಸ್ ಏನಿರುತ್ತೋ ಅದೆಲ್ಲ ಹೀಲ್ ಆಗುತ್ತೆ. ಸೊ ದಯವಿಟ್ಟು ಇದನ್ನು ಶುರು ಮಾಡಿ, ಬರೀರಿ. ಲೈಕ್ ಜರ್ನಲ್ ಮಾಡೋದ್ರಿಂದ ತುಂಬ ಡಿಫ್ರೆನ್ಸ್. ಎಲ್ಲ ಮಾಡೋದ್ರಿಂದ ನಿಮ್ಮ ಇನ್ನರ್ ಸ್ಪಿರಿಟ್ ಅಥವಾ ಇನ್ನರ್ ಸೋಲ್ಗೆ ಒಂದು ಪೀಸ್ ಅನ್ನೋದು ಸಿಗುತ್ತೆ. ಸೊ ಹೀಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೀವು ಇವಾಗಿಂದಾನೇ ಸ್ಟಾರ್ಟ್ ಮಾಡಿ. ನ್ಯೂ ಇಯರ್ ಅಷ್ಟರಲ್ಲಿ ನೀವು ಆಲ್ರೆಡಿ ಚೇಂಜಸ್ ನೋಡ್ತೀರಾ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ಕಿಲ್ಸ್ ಕಲಿಯೋದು. ಸೊ ಸ್ಕಿಲ್ಸ್ ಅನ್ನೋದು ಏನು ಬೇಕಾದರೂ ಆಗಿರ್ಬೋದು, ಡಿಪೆಂಡಿಂಗ್ ಅಪಾನ್ ನೀವು ಏನು ಇಷ್ಟಪಡ್ತೀರಾ ಅಂತ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ಡ್ರೆಸ್ ಮೇಲೆ ಇಂಟ್ರೆಸ್ಟ್ ಇದ್ದರೆ ಟೈಲರಿಂಗ್ ಕಲೀರಿ, ಡಾನ್ಸ್
ಅನ್ನೋ ಒಂದು ಹಾಬೀಸ್ನ ಅಥವಾ ಸ್ಕಿಲ್ಸ್ನ ಬೆಳೆಸ್ಕೊತಾ ಬನ್ನಿ. ಇಲ್ಲ ನೀವು ವರ್ಕಿಂಗ್ ಪ್ರೊಫೆಷ್ನಲ್ ಅಂದರೆ ಎಷ್ಟೊಂದು ಕೋರ್ಸಸ್ ಇರುತ್ತೆ. ನಿಮ್ಮನ್ನ ನೀವು ಎನ್ಹ್ಯಾನ್ಸ್ ಮಾಡ್ಕೊಳ್ಳೋಕ್ಕೋಸ್ಕರ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಕೋರ್ಸ್ ಅಂತ ಇಟ್ಕೊಂಡು ಕೋರ್ಸ್ ಫಿನಿಶ್ ಮಾಡಿ. ನಾನು ಪರ್ಸ್ನಲಿ ಹಾಗೆ ಮಾಡ್ತೀನಿ. ತಿಂಗಳಿಗೆ ಒಂದು ಕೋರ್ಸ್ ಅಂತ ತಗೊಂಡು ನಾನು ಯಾವುದಾದ್ರೂ ಒಂದು ಕೋರ್ಸ್ನ ಫಿನಿಶ್ ಮಾಡ್ತೀನಿ ಎವ್ರಿ ಮಂತ್ ವಿತೌಟ್ ಫೇಲ್. ಏನಾದರೂ ಒಂದು ಸಣ್ಣದು ಕ್ರ್ಯಾಶ್ ಕೋರ್ಸ್ ಆಗಿರ್ಬೋದು ಅಥವಾ ಕಂಪ್ಯೂಟರ್ ಕೋರ್ಸ್ ಆಗಿರ್ಬೋದು, ಡಿಪೆಂಡ್ಸ್ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆಯೋ ನೀವು ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ಸೋ ನೀವು ನಿಮ್ಗೇನಾದರೂ ಒಂದು ಸ್ವಲ್ಪ ಸ್ಪೇರ್ ಟೈಮ್ ಇತ್ತು ಅಂದರೆ ನೀವು ಹಾಬೀಸ್ನ ಬೆಳೆಸ್ಕೊತಾ ಬನ್ನಿ. ಫಾರ್ ಎಕ್ಸಾಂಪಲ್, ನಾನು ಚಿಕ್ಕವಳಿರೋವಾಗ ಅಂದರೆ ಸಿನ್ಸ್ ವೆನ್ ಐ ವಾಸ್ 4 years old ಇರೋವಾಗಿಂದ ಅರೌಂಡ್ 10 yearsವರೆಗೂ ನಾನು ಕಂಟಿನ್ಯೂ ಭರತನಾಟ್ಯಂ ಕಲಿತೆ. ಆಮೇಲೆ ಟು ಲಾಟ್ ಆಫ್ ರೀಸನ್ಸ್ ಡಿಸ್ಕಂಟಿನ್ಯೂ ಆಯಿತು. ಆ್ಯಂಡ್ ಐ ಫೆಲ್ಟ್ ಈ ವರ್ಷ ಅದನ್ನು ತಿರ್ಗಾ ನಾನು ರೀಸ್ಟಾರ್ಟ್ ಮಾಡಬೇಕು ಅಂತ ಲಾಸ್ಟ್ ಇಯರ್ ನಾನು ಅಡ್ಮಿಷನ್ ತೊಗೊಂಡೆ. ಈ ವರ್ಷ ನಾನು ಆಲ್ರೆಡಿ ನನ್ನ ಜೂನಿಯರ್ ಎಕ್ಸಾಮ್ ಬರೆದು ಮುಗಿಸಿದ್ದೀನಿ. ಸೊ ಹಾಗೆ ಸಣ್ಣ ಸಣ್ಣ ಟೈಮಲ್ಲಿ ನಿಮ್ಮ ಹಾಬೀಸ್ನ ಬೆಳೆಸ್ಕೊತಾ ಬನ್ನಿ. ಸೊ ಇದು ಒಂದು ನ್ಯೂ ಇಯರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆಯಿಂದ ಶುರು ಮಾಡಿ. ನ್ಯೂ ಇಯರ್ ಅಷ್ಟರಲ್ಲಾಗಲಿ ನೀವು ತುಂಬ ಚೇಂಜಸ್ ನೋಡ್ತೀರ. ಸೊ ನೆಕ್ಸ್ಟ್ ಥಿಂಗ್ ಬಂದು ತುಂಬ ಇಂಪಾರ್ಟೆಂಟ್, ಅಂಡರ್ಸ್ಟ್ಯಾಂಡಿಂಗ್ ಫೈನಾನ್ಸಸ್. ಸೊ ಪ್ರತಿಯೊಬ್ಬರಿಗೂ ದುಡ್ಡಿನ ಬಗ್ಗೆ ಅಥವಾ ಫೈನಾನ್ಷಿಯಲ್ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅನ್ಫಾರ್ಚುನೇಟ್ಲಿ ನಮ್ಮ ಸ್ಕೂಲಲ್ಲಿ ಆಗಿರ್ಬೋದು, ಕಾಲೇಜಸಲ್ಲಿ ಆಗಿರ್ಬೋದು ಇದರದ್ದು ನಾಲೆಡ್ಜ್ ಜಾಸ್ತಿ ಸಿಗಲ್ಲ. ಸೊ ಈಗ ಸಿನ್ಸ್ ವಿ ಹ್ಯಾವ್ ಯೂಟ್ಯೂಬ್ ಆ್ಯಂಡ್ ಎವ್ರಿಥಿಂಗ್, ತುಂಬ ಜಾಸ್ತಿ ಜನ ಫೈನಾನ್ಸ್ ರಿಲೇಟೆಡ್ ವಿಡಿಯೋಸ್ ಮಾಡ್ತಾರೆ. ತಿಳ್ಕೊಳ್ಳಿ SIP ಅಂದರೆ ಏನು ಅಂತ ಆಗಿರ್ಬೋದು, ಅಥವಾ ನೀವು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕಂದ್ರೆ ಹೇಗೆ ಮಾಡ್ಬೋದು, ಎಲ್ಲಿ ಮಾಡ್ಬೋದು, ಏನೇನು ಆಪರ್ಚುನಿಟಿ ಇದೆ. ಗೋಲ್ಡ್ ಬೈ ಮಾಡೋಕ್ಕೂ ಇವಾಗ ತುಂಬ ಆಪರ್ಚುನಿಟೀಸ್ ಇದೆ. ಫಿಸಿಕಲ್ ಗೋಲ್ಡ್ ಆಗಿರ್ಬೋದು, ಬಾಂಡ್ಸ್ ಆಗಿರ್ಬೋದು, ಎಷ್ಟೊಂದಿದೆ. ಸೊ ಇದ್ರ ಬಗ್ಗೆ ನಾಲೆಡ್ಜ್ನ ನೀವು ನಿಮ್ಮ ಲ್ಯಾಂಗ್ವೇಜಲ್ಲಿ ಆಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜಸಲ್ಲಿ ಆಗಿರ್ಬೋದು ತುಂಬ ಜನ ಕ್ರಿಯೇಟರ್ಸ್ ಮಾಡ್ತಿದ್ದಾರೆ. ಸೊ ಫೈನಾನ್ಸ್ ಬಗ್ಗೆ ತಿಳ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮ್ಗಿಂತ ದೊಡ್ಡವ್ರು ಯಾರಾದರೂ ಇದ್ದು ಅವ್ರು ಏನಾದರೂ ಕರೆಕ್ಟಾಗಿ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ಸಿದ್ರೆ, ಫೈನಾನ್ಷಿಯಲಿ ಫ್ರೀ ಅಥವಾ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿರೋ ಅಂಥವ್ರನ್ನ ಕೇಳಿ. ಆ್ಯಂಡ್ ಸರ್ಟನ್ ಟೈಮ್ಸ್ ಏನು ಗೊತ್ತಾ, ಬೇರೆಯವ್ರು ಮಾಡಿರೋ ಮಿಸ್ಟೇಕ್ಸಿಂದ ನಮಗೆ ಅದೊಂದು ಪ್ಲಸ್ ಪಾಯಿಂಟ್ ಸಿಗುತ್ತೆ, ನಾವು ಆ ಮಿಸ್ಟೇಕ್ ಮಾಡಬಾರ್ದು ಅಂತ. ಈ ನೆಕ್ಸ್ಟ್ ಪಾಯಿಂಟ್ ಬಂದು ಪ್ರೀವಿಯಸ್ ಪಾಯಿಂಟ್ಗೆ ಕನೆಕ್ಟ್ ಮಾಡೋದು. ಸೊ ಇನ್ವೆಸ್ಟ್ ಮಾಡೋದ್ರ ಬಗ್ಗೆ ಕಲ್ತ್ಕೊಳ್ಳಿ. ನಾನು ಇದನ್ನ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನು ಇನ್ನೂ ಬಿಗಿನರ್, ನಾನು ಇವಾಗ ಅಷ್ಟೇ ಇದ್ರ ಬಗ್ಗೆ ಎಲ್ಲ ತಿಳ್ಕೊತಾ ಇದ್ದೀನಿ. ಬಟ್ ಕಾಂಪೌಂಡಿಂಗ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ಇದು ಇಟ್ಸ್ ಲೈಕ್ ಹ್ಯೂಜ್. ನಿಮ್ಮ ಇಟ್ ಜಸ್ಟ್ ಬ್ಲೋಸ್ ಯುವರ್ ಮೈಂಡ್ ಅಂತಾನೆ ಹೇಳ್ಬೋದು. ಕಾಂಪೌಂಡಿಂಗ್ ಬಗ್ಗೆ ಅರ್ಥ ಮಾಡ್ಕೊಳ್ಳಿ. ಇವತ್ತು ಇನ್ವೆಸ್ಟ್ ಮಾಡಿದ್ರೆ ನೀವು ನೆಕ್ಸ್ಟ್ ಹೇಗೆ ಸೆಟಲ್ ಆಗ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ತುಂಬ ಜನ, ನಾನು ಹೇಳ್ದಂಗೆ ತುಂಬ ಜನ ಕ್ರಿಯೇಟರ್ಸ್ ಇದ್ದಾರೆ ಫೈನಾನ್ಸ್ ಬಗ್ಗೆ ವಿಡಿಯೋಸ್ ಮಾಡೋರು. ನೋಡಿ, ನಿಮ್ಮ ಟೈಮ್ನ ಒಳ್ಳೆ ಥರದಲ್ಲಿ ಯುಟಿಲೈಸ್ ಮಾಡ್ಕೊಳ್ಳಿ. ಐ ಹ್ಯಾವ್ ಸ್ಟಾರ್ಟೆಡ್ ಮೈ ಜರ್ನಿ ಇನ್ ಇನ್ವೆಸ್ಟಿಂಗ್ ತುಂಬ ಅರ್ಲಿ ಆಗೇ ಸ್ಟಾರ್ಟ್ ಮಾಡಬೇಕು ಅಂತ ಐ ಹ್ಯಾವ್ ಸ್ಟಾರ್ಟೆಡ್. ತುಂಬ ಸಣ್ಣ ಚಂಕಿಂದ ಸ್ಟಾರ್ಟ್ ಮಾಡಿದ್ದೀನಿ. ಬಟ್ ಐ ಕ್ಯಾನ್ ಆಲ್ರೆಡಿ ಸಿ ಅದು ಎಷ್ಟು ಬೆನಿಫಿಷಿಯಲ್ ಅಂತ ಹೇಳಿ. ಸೊ ಗೊತ್ತಿಲ್ಲ ಅಂದರೆ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ, ರಿಸರ್ಚ್ ಮಾಡಿ ಆ್ಯಂಡ್ ಸ್ಟಾರ್ಟ್ ಯುವರ್ ಇನ್ವೆಸ್ಟ್ಮೆಂಟ್ ಜರ್ನಿ. ಸೊ ಈ ವರ್ಷ ನಾನು ಮಾಡಿದ ಒಂದು ಬಿಗ್ಗೆಸ್ಟ್ ಚೇಂಜ್ ಅಂತಾನೆ ಹೇಳ್ಬೋದು. ನಿಮಗೆ ಗೊತ್ತಿರ್ಬೋದು, ನಾನು ತುಂಬ ಲೈಕ್ ಫ್ಯಾಷನ್ ಫ್ರೀಕ್ ಅಂತಾನೆ ಹೇಳ್ಬೋದು. ಆದರೆ ನಾನು ತುಂಬ ಜಾಸ್ತಿ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ಗಾಗಿರ್ಬೋದು ಅಥವಾ ಸ್ಟೇಟ್ಮೆಂಟ್ ಪೀಸಸ್ಗಾಗಿರ್ಬೋದು ತುಂಬ ದುಡ್ಡು ಹಾಕ್ತಾ ಇದ್ದೆ. ಆ್ಯಂಡ್ ಓವರ್ ಅ ಪೀರಿಯಡ್ ಆಫ್ ಇಯರ್ಸ್ ನಾನು ಅದನ್ನೆಲ್ಲ ತುಂಬ ಜಾಸ್ತಿ ಯೂಸ್ ಕೂಡ ಮಾಡ್ತಾ ಇರಲಿಲ್ಲ. ಸೊ ಈ ಸರಿ ಐ ಸ್ಟಾಪ್ಡ್ ಬೈಯಿಂಗ್ ಆಲ್ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ಗೆ ದುಡ್ಡು ಹಾಕೋದನ್ನು ನಿಲ್ಲಿಸಿ ಐ ಸ್ಟಾರ್ಟೆಡ್ ಬೈಯಿಂಗ್ ಲಿಟಲ್ ಗೋಲ್ಡ್. ಐ ಗಾಟ್ ದಿಸ್ ರಿಂಗ್. ದಿಸ್ ಇಸ್ ಲೈಕ್ ಅ ಡೈಮಂಡ್ ರಿಂಗ್. ಇದು ನನ್ನ ಫಸ್ಟ್ ಎವರ್ ಗೋಲ್ಡ್ ಇನ್ವೆಸ್ಟ್ಮೆಂಟ್ ದಟ್ ಐ ಮೇಡ್. ಐ ಗಾಟ್ ಲಿಟಲ್ ಸ್ಟಡ್. ಸ್ವಲ್ಪ ದುಡ್ಡು ಕೂಡಿಟ್ಟು ಐ ಸ್ಟಾರ್ಟೆಡ್ ಬೈಯಿಂಗ್ ಅ ಲಿಟಲ್ ಬಿಟ್ ಆಫ್ ಗೋಲ್ಡ್ ಆ್ಯಂಡ್ ಆಲ್ಸೋ ಸಿಲ್ವರ್. ಐ ಹ್ಯಾವ್ ಗಾಟ್ ಸಮ್ ಸಿಲ್ವರ್ಸ್ ಆಲ್ಸೋ. ಐ ಹ್ಯಾವ್ ಗೋಲ್ಡ್. ಸೊ ಸಣ್ಣ ಪುಟ್ಟದಾಗಿ ಶುರು ಮಾಡಿದೆ ಆ್ಯಂಡ್ ಐ ಕ್ಯಾನ್ ಸಿ ಅದು ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ. ಸ್ಪೆಷಲಿ ಹುಡುಗಿರಿಗೆ ಜ್ಯುವೆಲ್ರಿ ಹಾಕೊಳ್ಳೋದು ಇಸ್ ಲೈಕ್ ಅ ವೆರಿ ಹ್ಯೂಜ್ ಥಿಂಗ್. ಸೊ ಹಾಗೆ ನೀವು ಸಣ್ಣದಾಗಿ ನಾನು ಕೂಡಿಟ್ಟು ಐ ಸ್ಟಾರ್ಟೆಡ್ ಬೈಯಿಂಗ್ ಲಿಟಲ್ ಥಿಂಗ್ಸ್. ಇದೆಲ್ಲ ಯಾವುದು ಜಾಸ್ತಿ ದುಡ್ಡು ಕೊಟ್ಟು ತೊಗೊಂಡಿರೋದಲ್ಲ, ಎಲ್ಲ ಲಿಟಲ್ ಇನ್ವೆಸ್ಟ್ಮೆಂಟ್ಸ್ ಅಂತ ಕೂಡ ಮಾಡಿದ್ದು. ಆ್ಯಂಡ್ ಏನಂತಂದರೆ ನಾನು ಗೋಲ್ಡ್
ಸೇರಿಸ್ಬೇಕು ಅಂದರೆ ಎಷ್ಟೊಂದು ದುಡ್ಡು ಬೇಕು ಅಂತ ಅನ್ಕೋತೀವಿ. ಬಟ್ ಆದರೆ ನಾವು ಮಾಡೋ ಈ ಲೂಸ್ ಎಕ್ಸ್ಪೆನ್ಸಸ್ಗಳನ್ನೆಲ್ಲ ಕೂಡಿಟ್ರೆ ಆರಾಮಾಗಿ ನಾವು ಗೋಲ್ಡ್ ತೊಗೊಳ್ಬೋದು. ಸೊ ಗೋಲ್ಡ್ ಇಲ್ಲ ಅಂದಾಗ ಸಿಲ್ವರ್ ಕೂಡ ತೊಗೊಂಡಿದ್ದೀನಿ. ಸೊ ಇದು ನಾನು ಈ ವರ್ಷ ಮಾಡಿದಂಥ ಬಿಗ್ಗೆಸ್ಟ್ ಚೇಂಜ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಥಿಂಗ್ ಬಂದು ಅಗೇನ್ ಇದು ಕೂಡ ಫೈನಾನ್ಸ್ ರಿಲೇಟೆಡ್. ನಿಮ್ಗೆಲ್ರಿಗೂ ಗೊತ್ತಿರ್ಬೋದು, ನಮ್ಮ ಹತ್ರ ಚಿಕ್ಕವರಿರೋವಾಗ ಎಲ್ಲರ ಹತ್ರ ಒಂದು ಪಿಗ್ಗಿ ಬ್ಯಾಂಕ್ ಇರುತ್ತೆ, ಹುಂಡಿ ಇರುತ್ತೆ. ಸೊ ಐ ಥಿಂಕ್ ಆ ಹುಂಡಿಯಲ್ಲಿ ಸೇರಿಸಿಡೋ ಅಂಥ ದುಡ್ಡು ಏನಿರುತ್ತೆ, ಇಟ್ ಗಿವ್ಸ್ ಯು ಅ ಡಿಫ್ರೆಂಟ್ ಕೈಂಡ್ ಆಫ್ ಸ್ಯಾಟಿಸ್ಫ್ಯಾಕ್ಷನ್ ಅಂತಾನೆ ಹೇಳ್ಬೋದು. ಸೊ ನಾನು ಈ ವರ್ಷ ನನ್ನ ಹುಂಡಿಯಲ್ಲಿ ಹಾಕೋ ದುಡ್ಡು ಏನಿತ್ತು ಹ್ಯಾಬಿಟ್, ಅದನ್ನ ನಾನು ರೀಸ್ಟಾರ್ಟ್ ಮಾಡಿದ್ದೀನಿ. ಚಿಲ್ಲರೆಗಳಾಗಿರ್ಬೋದು ಅಥವಾ ವಾರಕ್ಕಿಷ್ಟು ಅಂತಾನೋ ದಿನಕ್ಕಿಷ್ಟು ಅಂತಾನೋ ಇನ್ವೆಸ್ಟ್ ಮಾಡ್ತಾ ಬಂದರೆ ಅದು ಹೆಂಗೆ ಗ್ರೋ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ನನ್ನ ಫಸ್ಟ್ ಭರತನಾಟ್ಯಂ ಜುವೆಲ್ರಿ ಎಲ್ಲ ನಮ್ಮಮ್ಮ ನನಗೆ ಹುಂಡಿಯಲ್ಲಿ ದುಡ್ಡು ಕೂಡ ಹಾಕ್ಸ್ಬಿಟ್ಟು ತಗೊಂಡು ಬಂದಿರೋದು. ಸೊ ಅದೆಲ್ಲ ಲೈಫ್ ಟೈಮ್ ಇನ್ವೆಸ್ಟ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಆ ಥರ ನಾನು ಏನಾದರೂ ಒಂದು ಡಿಸೈರ್ ಅಥವಾ ಏನಾದರೂ ಅದನ್ನ ನಾವು ಲೇಟರ್ ಆನ್ ಗೋಲ್ಡ್ ತಗೊಳ್ಳೋವಾಗ್ಲೋ ಇಲ್ಲ ಬೇರೆ ಏನಾದ್ರು ಐಟಮ್ ತಗೊಳ್ಳೋವಾಗ್ಲೋ ಸೇರಿಸ್ಬಿಟ್ಟು ತಗೋಬಹುದು. ಬಟ್ ಗೊತ್ತಾಗಲ್ಲ ಹೆಂಗೆ ಅದು ಹುಂಡಿಯಲ್ಲಿ ದುಡ್ಡು ಬೆಳೆಯೋಷ್ಟು ಪ್ರಾಬಬ್ಲಿ ನಾನು ಏನತ್ರಲ್ಲೂ ದುಡ್ಡು ಕೂಡಿಡೋದನ್ನ ನಾನು ನೋಡಿಲ್ಲ. ಸೊ ಹುಂಡಿ ಇನ್ವೆಸ್ಟ್ಮೆಂಟ್ ಸಣ್ಣದೇ ಆಗಿರ್ಬೋದು, ಒಂದು ಹುಂಡಿ ಇಟ್ಬಿಟ್ಟು ಮನೇಲಿ ದುಡ್ಡು ಹಾಕ್ತಾ ಬನ್ನಿ. ಆ್ಯಂಡ್ ಮಕ್ಕಳಿದ್ರೆ ದಯವಿಟ್ಟು ಅವ್ರಿಗೆ ಇದನ್ನ ಒಂದು ಹ್ಯಾಬಿಟ್ ಅಂತ ಮಾಡಿಸಿ. ನಾನು ಎಲ್ರಿಗೂ ಅದೇ ಹೇಳೋದು, ಎಲ್ರಿಗೂ ಹುಂಡಿಗೆ ಗಿಫ್ಟ್ ತಗೊಂಡು ಕೊಟ್ಟಿರೋದು ಇದೆ. ಏನಂತಂದ್ರೆ ಹುಂಡಿಗೆ ದುಡ್ಡು ಹಾಕೋದು ಒಂದು ಅಭ್ಯಾಸ ಫಸ್ಟ್ ಇಂದಾನೆ ಮಾಡ್ತಿದ್ರೆ ಇಟ್ ವಿಲ್ ಬಿ ವೆರಿ ಬೆನಿಫಿಷಿಯಲ್ ವೆನ್ ಯು ಗ್ರೋ. ಸೊ ನೆಕ್ಸ್ಟ್ ಥಿಂಗ್ ಬಂದು ಒಂದು ರೂಲ್ ಅಂತಾನೆ ಹೇಳ್ಬೋದು. ಇಟ್ಸ್ ಕಾಲ್ಡ್ 21 days ರೂಲ್. ಸೊ ನಿಮ್ಗೆ ಏನಾದ್ರೂ ಒಂದು ವಸ್ತು ಬೇಕು ಅಂತಂದ್ರೆ, ಅದು ಅಂದ್ರೆ ತುಂಬಾ ಎಮರ್ಜೆನ್ಸಿ ಎಲ್ಲ ಇತ್ತು ಅಂದ್ರೆ ತಗೊಳ್ಳಿ. ಆದ್ರೆ ಡಿಸೈರ್ಸ್ ಲೈಕ್ ಈ ಟ್ರೆಂಡಿ ಟಾಪ್ಸ್ ಆಗಿರ್ಬೋದು, ಕ್ಲೋತ್ಸ್ ಆಗಿರ್ಬೋದು, ಟ್ರೆಂಡಿ ಜ್ಯುವೆಲ್ರಿ ಆಗಿರ್ಬೋದು, ಇದೆಲ್ಲ ಓವರ್ ಎ ಪೀರಿಯಡ್ ಆಫ್ ಟೈಮ್ ನಾವು ಯೂಸೇ ಮಾಡಲ್ಲ. ನಾವು ಸುಮ್ಮನೆ ತಗೋತೀವಿ, ಆ ಮೂಮೆಂಟ್ಗೆ ನೋಡಿ ಇದು ಬೇಕು ಅನ್ಸ್ಬಿಟ್ಟು ತಗೊಂಡಿರೋದೆಲ್ಲ ಇರುತ್ತೆ. ಸೊ 21 days ನೀವು ಅದು ತಗೊಳಕೋಸ್ಕರ ವೇಟ್ ಮಾಡಿದ್ರೆ ನಿಮ್ಗೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ. ಅದ್ ನಿಮ್ ಲೈಫಲ್ಲಿ ಏನಾದ್ರು ಡಿಫರೆನ್ಸ್ ಮಾಡುತ್ತಾ ಮಾಡಲ್ವಾ ಅಂತ. ನಾನು ಇದನ್ನ ಸ್ಟಾರ್ಟ್ ಮಾಡಕ್ ಶುರು ಮಾಡಿದಾಗಿಂದ ನನ್ನ ಶಾಪಿಂಗ್ ರೇಟ್ಸ್ ತುಂಬಾ ಕಮ್ಮಿ ಆಗಿದೆ. ಬಿಕಾಸ್ ಅನ್ನೆಸೆಸರಿ ನಾವು ತುಂಬಾ ವಸ್ತುಗಳನ್ನ ತಗೊಂಡಿರ್ತೀವಿ ಅಂಡ್ ವಿ ಡೋಂಟ್ ಎಂಡ್ ಅಪ್ ಯೂಸಿಂಗ್ ಆಲ್ ಆಫ್ ದೋಸ್ ಥಿಂಗ್ಸ್. ಸೊ 21 days ನೀವು ಒಂದ್ ವಸ್ತುಗೋಸ್ಕರ ವೇಟ್ ಮಾಡಿದಾಗ ಅದಾದ್ಮೇಲೂ ನಿಮ್ಗೆ ಇಲ್ಲ ಅದ್ ಬೇಕೇ ಬೇಕು ಅಂತ ಅನ್ಸಿದ್ರೆ ಗೋ ಹೆಡ್ ಬೈ ಇಟ್. ನಿಮ್ಗೆ ಒಂದ್ ಸ್ವಲ್ಪ ಡೌಟ್ ಇದ್ರು ಅಂದ್ರೆ ಅದ್ ಇಲ್ದಿರ ನಿಮ್ ಜೀವನ ಆರಾಮಾಗಿ ನಡೀತಿದೆ ಅಂತಾನೆ ಅರ್ಥ. ಸೊ ನಾನ್ ಇದೊಂದು ರೂಲ್ ನ ಈ ವರ್ಷ ಇಂಪ್ಲಿಕೇಟ್ ಮಾಡ್ಕೊಂಡೆ ಅಂಡ್ ಐ ಎಂಡೆಡ್ ಅಪ್ ಸೇವಿಂಗ್ ಅ ಲಾಟ್ ಆಫ್ ಮನಿ ಅಂತಾನೆ ಹೇಳ್ಬೋದು. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್ ಆ್ಯಂಡ್ ದ ಮೋಸ್ಟ್ ಬ್ಯೂಟಿಫುಲ್ ಥಿಂಗ್ ಏನಪ್ಪಾ ಅಂತಂದ್ರೆ ಮ್ಯಾನಿಫೆಸ್ಟೇಷನ್ ಮತ್ತೆ ಗ್ರ್ಯಾಟಿಟ್ಯೂಡ್. ಸೊ ಈ ವರ್ಷ ನಾನು ತಗೊಂಡ್ ಬಂದಂತ ಮೇಜರ್ ಚೇಂಜಸ್ ಅಲ್ಲಿ ಇದು ಒಂದು ಅಂತ ಹೇಳ್ಬೋದು. ಇದು ಈ ವರ್ಷ ಅಲ್ಲ, ಲಾಸ್ಟ್ ಇಯರ್ ಇಂದಾನೆ ಸ್ಟಾರ್ಟ್ ಮಾಡಿದೆ. ಬಟ್ ಈ ವರ್ಷ ಅದು ತುಂಬಾ ಜಾಸ್ತಿ ಇಂಪ್ರೂವ್ ಆಯ್ತು ಅಂತ ಹೇಳ್ಬೋದು. ನಾವು ಪ್ರತಿಯೊಂದೂ ಅಷ್ಟೇ, ನನ್ನ ಪರ್ಸನಲ್ ಬಿಲೀಫ್ ಏನಪ್ಪಾ ಅಂದ್ರೆ ನಾವು ಮ್ಯಾನಿಫೆಸ್ಟ್ ಮಾಡಿದ್ದು ನಮ್ಗೆ ಸಿಗತ್ತೆ ಅಂತ. ಒಳ್ಳೆ ಮನ್ಸಿಟ್ಟು ನಾವೇನಾದ್ರೂ ಕೇಳ್ಕೊಂಡ್ರೆ ಸಿಗತ್ತೆ ಅಂತ ಹೇಳ್ತಾರಲ್ವ. ಸೊ ಇದು ಅದೇ ತರನೇ, ನೀವು ಅದನ್ನ ಬರಿತೀರಾ ಅಷ್ಟೇ. ಮ್ಯಾನಿಫೆಸ್ಟೇಷನ್ ಆಲ್ರೆಡಿ ಆಗಿದೆ ಅನ್ನೋ ಒಂದು ರೀತಿಯಲ್ಲಿ ನಾವು ಬರೆದ್ರೆ ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಹೆಲ್ಪ್ ಮಾಡುತ್ತೆ ಆಪರ್ಚುನಿಟೀಸ್ನ ನಮ್ ತನಕ ತಗೊಂಡ್ ಬರಕ್ಕೆ ಅನ್ನೋದನ್ನ ನಾನು ನಂಬ್ತೀನಿ. ಅಂಡ್ ಆಲ್ಸೋ ಗ್ರಾಟಿಟ್ಯೂಡ್ನ ಬೆಳ್ಕೊಳ್ಳೋದ್ರಿಂದ ನಾವು ತುಂಬಾ ವಿಷಯಕ್ಕೆ ಏನ್ ಕ್ರಿಬ್ ಮಾಡ್ತಿರ್ತೀವಲ್ವ, ನಾವು ಅದೆಲ್ಲ ಸ್ಟಾಪ್ ಮಾಡ್ತೀವಿ. ಇದು ನನ್ನ ಪರ್ಸನಲ್ ಒಪಿನಿಯನ್. ಅಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಅಯ್ಯೋ ದುಡ್ಡಿಲ್ಲ ಅನ್ಕೊಳ್ಳೋ ಬದಲು ಓಕೆ ನಾನು ಕಷ್ಟಪಡ್ತಾ ಇದ್ದೀನಿ, ನಾಳೆ ಬರುತ್ತೆ ನನಗೆ ದುಡ್ಡು, ಅಥವಾ ನನ್ನ ಹತ್ರ ದುಡ್ಡಿದೆ ಬೇರೆ ಯಾರಿಗೋ ಕಂಪೇರ್ ಮಾಡಿದ್ರೆ ನಮ್ಮ ಹತ್ರ ತುಂಬಾ ಜಾಸ್ತಿ ಇರುತ್ತೆ. ಸೊ ಇರೋದಕ್ಕೆ ನಾವು ಗ್ರಾಟಿಟ್ಯೂಡ್ ತೋರ್ಸಕ್ ಶುರು ಮಾಡಿದಾಗ ಆ ಕ್ರಿಬಿಂಗ್ ನೇಚರ್ ಅನ್ನೋದು ಕಮ್ಮಿ ಆಗುತ್ತೆ ಅಂಡ್ ಆಪರ್ಚುನಿಟೀಸು ನಮ್ ತನಕ ಬರುತ್ತೆ ಅಂಡ್ ಒಂದು ಪಾಸಿಟಿವ್ ಎನರ್ಜಿ ಬಿಲ್ಡ್ ಆಗುತ್ತೆ. ಸೊ ಅದು ಬಿಲ್ಡ್ ಆದ್ಮೇಲೆ ನಾವ್ ಅನ್ಕೊಂಡಿರೋದಾಗೋದು ತುಂಬಾ ಈಸಿಯಾಗಿ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ. ಸೊ ನಾನು ಈ ವರ್ಷ ವಿಷನ್ ಬೋರ್ಡ್ ಮಾಡಿದೆ, ನಾಟ್ ಫಿಸಿಕಲ್ ವಿಷನ್ ಬೋರ್ಡ್ ಬಟ್ ನನ್ನ ವಾಲ್ ಪೇಪರ್ ಅಲ್ಲಿ. ಅಂಡ್ ಆನೆಸ್ಟ್ಲಿ ನಾವೇನ್ ಹೇಳ್ತೀವಿ ಮ್ಯಾನಿಫೆಸ್ಟೇಷನ್ ಅಂಡ್ ಎವ್ರಿಥಿಂಗ್, ಅದು ನನಗೆ ಪರ್ಸನಲಿ ನನ್ಗನ್ಸುತ್ತೆ ವರ್ಕ್ ಆಗುತ್ತೆ ಅಂತ. ಬಿಕಾಸ್ ನಾನು ಅದರಲ್ಲಿ ಮ್ಯಾನಿಫೆಸ್ಟ್ ಮಾಡಿದ್ದೆ ಎಷ್ಟೊಂದು ವಿಷಯಗಳು ನನ್ಗೆ ಈ ವರ್ಷ ಸಿಕ್ತು ಅಂಡ್ ಮುಂದಿನ ವರ್ಷನೂ ಮಾಡ್ತೀನಿ. ಬಟ್ ಆದ್ರೆ ಈ ವರ್ಷ ನಾನು ನಿಮ್ ಜೊತೆ ಈ ವಿಷನ್ ಬೋರ್ಡ್ ಎಲ್ಲ ಏನಿದೆ ಮಾಡ್ತೀನಿ, ನಾನು ನಿಮ್ಗೂ ತೋರಿಸ್ತೀನಿ ನಾನು ಯಾವ ತರ ವಿಷನ್ ಬೋರ್ಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಯ್ತು ಅಂತ. ಇದು ನಾನು ತಗೊಂಡ್ ಬಂದಿರೋ 10 ಚೇಂಜಸ್ ಈ ವರ್ಷ. ಆ್ಯಂಡ್ ಐ ಥಿಂಕ್ ನೀವು ಟ್ರೈ ಮಾಡಿ ನೆಕ್ಸ್ಟ್ ಇಯರ್ಗೆ.
ಆ್ಯಂಡ್ ನೀವು ತುಂಬ ಜಾಸ್ತಿ ಒಂದು ಡ್ರಾಸ್ಟಿಕ್ ಚೇಂಜೇ ನೋಡ್ತೀರಾ ಅಂತ ಹೇಳ್ಬೋದು. ಬಿಕಾಸ್ ನನಗೆ ನನ್ನ ಲೈಫ್ ಸ್ಟೈಲ್ ಆಗಿರ್ಬೋದು ಅಥವಾ ನನ್ನ ಪರ್ಸ್ನಲ್ ಬಿಲೀಫ್ಸ್ ಆಗಿರ್ಬೋದು ಅದೆಲ್ಲ ತುಂಬ ಜಾಸ್ತಿ ಚೇಂಜ್ ಆಗಿದೆ ಆಫ್ಟರ್ ಐ ಸ್ಟಾರ್ಟೆಡ್ ಆಲ್ ಆಫ್ ದೀಸ್ ಥಿಂಗ್ಸ್. ಐ ರಿಯಲಿ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಯಿತು ಅಂತ. ಐ ರಿಯಲಿ ಹೋಪ್ ನೀವು ಇದರಿಂದ ಏನಾದರೂ ಒಂದು ಇನ್ಫಾರ್ಮೇಷನ್ ಟೇಕ್ ಅವೇ ಮಾಡಿದ್ದೀರಾ ಅಂತ. ಸೊ ಇನ್ ದಟ್ ಕೇಸ್ ಕಾಮೆಂಟ್ ಸೆಕ್ಷನಲ್ಲಿ ಹೇಳಿ. ನೆಕ್ಸ್ಟ್ ಇಯರ್ ನೀವು ಇದನ್ನೆಲ್ಲ ಫಾಲೋ ಮಾಡಿದ್ರೆ ನೆಕ್ಸ್ಟ್ ಇಯರ್ ಕೂಡ ನಾನು ಈ ವಿಡಿಯೋ ಕೆಳಗೆ ಬಂದು ನಿಮ್ಮ ಎಕ್ಸ್ಪೀರಿಯನ್ಸ್ ಏನಿತ್ತು ಅಂತ ಶೇರ್ ಮಾಡಿ. ಸೊ ಬೇರೆಯವರು ನೋಡೋರಿಗೆ ಇದು ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಆಲ್ಸೋ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಿಲ್ಲ ಅಂದರೆ ಅಲ್ಲೂ ಕೂಡ ಫಾಲೋ ಮಾಡಿ. ಬಿಕಾಸ್ ಅಲ್ಲಿ ನಾನು ತುಂಬ ವಿಡಿಯೋಸ್ ಹಾಕ್ತಾ ಇದ್ದೀನಿ ಆ್ಯಂಡ್ ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸ್ ಇರುತ್ತೆ ಆ್ಯಂಡ್ ತುಂಬ ವಿಷಯಗಳನ್ನ ನಾನು ಅಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಸೊ ಮೇಕ್ ಶೋರ್ ಯು ಚೆಕ್ ಔಟ್ ಮೈ ಇನ್ಸ್ಟಾಗ್ರಾಮ್ ಚಾನೆಲ್. ಆ್ಯಂಡ್ ಇಫ್ ಯು ಗೈಸ್ ಲೈಕ್ ದ ವಿಡಿಯೋ, ನಿಮಗೆ ಗೊತ್ತು, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಅಂಟಿಲ್ ನೆಕ್ಸ್ಟ್ ಟೈಮ್, ಸ್ಟೇ ಟ್ಯೂನ್ಡ್, ಟೇಕ್ ಕೇರ್, ಬಾಯ್ ಬಾಯ್, ಲವ್ ಯು ಗೈಸ್.